ಇಂದಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಕುಂಫು ಸ್ಟಾನ್ಸ್ಗಳನ್ನು ನಾನು ಏನು ಹೇಳ್ಕೊಟ್ಟಿದ್ದೆ ಅವುಗಳನ್ನು ನೋಡಿ ಕುಂಫು ಕಲಿಯೋಕ್ಕೆ ಶುರು ಮಾಡಿರೋ ಕೆಲವೊಬ್ರು ಮೆಸೇಜನ್ನು ಮಾಡ್ತಾ ಇದ್ದಾರೆ. ಸರ್, ನಮಗೆ ಬೇಸಿಕ್ಸು ಅಂದರೆ ವಾರ್ಮ್ ಅಪ್ಸೇ ಗೊತ್ತಿಲ್ಲ, ಈ ಕುಂಫುನ ನಾವು ಕಲಿಯೋಕ್ಕೆ ಸಾಧ್ಯನಾ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಕೈಗಳನ್ನು ಹೇಗೆ ಬಲಶಾಲಿಯನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾದರೆ ಮೊದಲನೇದಾಗಿ ನಾವು ಹ್ಯಾಂಡ್ ಮೂಮೆಂಟ್ಸ್ಗಳನ್ನು ಮಾಡಬೇಕಾದ್ರೆ ಈ ರೀತಿಯಾದ ನೀವು ಒಂದು ಮರದ ಹತ್ರ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಹ್ಯಾಂಡ್ ಯಾವುದೇ ಕಬ್ಬಿಣದ ರಾಡ್ಗಿಂತ ಕಡಿಮೆ ಇರಬಾರ್ದು. ಹಾಗಾಗಿ ಈಗ ನೀವು ಮೊದಲನೇದಾಗಿ ನಿಮ್ಮ ಮೂಮೆಂಟನ್ನು ಯಾವಾಗಲೂ ಕೂಡ ಸೊಂಟದ ಭಾಗದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊಂಟದ ನೇರವಾಗಿ ಇದು ಸಿಗುತ್ತೆ 1. ಈಗ ಡೈರೆಕ್ಟ್ ನಿಮ್ಮ ನೇರವಾಗಿ ಮುಖದ ಆಪೋಸಿಟ್ ಆಗಿರಬೇಕಾಗುತ್ತೆ 2. ಈ ರೀತಿಯಾಗಿ 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 2. ಈ ರೀತಿಯಾಗಿ ನಿಮ್ಮ ಪ್ರಾಕ್ಟೀಸನ್ನು ಶುರು ಮಾಡಬೇಕಾಗುತ್ತೆ. ಇದಾದ ಮೇಲೆ ನೀವು ನಿಮ್ಮ ಹತ್ತಿರದಲ್ಲಿ ಮರಳಿತ್ತು ಅಂತ ಹೇಳಿದರೆ ಅಥವಾ ಮಣ್ಣಿತ್ತು ಅಂದರೆ ನೀವು ಅಲ್ಲಿ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಬನ್ನಿ ತೋರಿಸ್ತೀನಿ. ಈಗ ನೀವು ಈ ರೀತಿ ಮರಳು ಅಥವಾ ಮಣ್ಣಿರಬೇಕು, ಈ ರೀತಿ ಇರೋ ಹತ್ರ ನೀವು ಮೊದಲನೇದಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನೋಡ್ಕೊಳ್ಳಿ. ಫಸ್ಟ್ 1 2 1 2 1 2 1 2 1 2 1 2 1 2 1 2 1 2 1 2 1 2. ಇದು ಆದಮೇಲೆ ನೀವು ಈ ಭಾಗಗಳನ್ನು ನೀವು ಬಿಗಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈ ಭಾಗ ಫಾರ್ ಎಕ್ಸಾಂಪಲ್ ನೋಡ್ಕೊಡ್ರಿ, ಈ ಭಾಗ ಬಿಗಿ ಆಗಬೇಕು ಅಂತ ಹೇಳಿದ್ರೆ 1 2 ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದಾದ ನಂತರ ನಾವು ಈ ಬೆರಳುಗಳನ್ನು ನಾವು ಹಾರ್ಡ್ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾಗಿ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹೀಗಿರುತ್ತಲ್ಲ, ಹೀಗೆ ಹೀಗೆ ಕೈ ರಿಟರ್ನ್ ಹೀಗೆ ಬರಬೇಕು, ಹೀಗೆ ಬರಬೇಕು. ಇದನ್ನು ಸೈಮಲ್ಟೇನಿಯಸ್ ಆಗಿ ಅಂದರೆ ಒಂದೇ ಸಾರಿ ಮೂಮೆಂಟ್ ಮತ್ತು ಬ್ಯಾಕ್ ಈ ರೀತಿ ಬರಬೇಕು. ಇವು ನಿಮ್ಮ ಬೆರಳುಗಳನ್ನು ತುಂಬ ಹಾರ್ಡರಾಗಿ ಮಾಡ್ತವೆ. ಇದಾದ ಮೇಲೆ ನಾವು ಪಂಚನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ರೀತಿ ಪಂಚನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಆಮೇಲೆ ಈ ರೀತಿಯೇ ನೀವು ಮಾಡಬೇಕಾಗುತ್ತೆ. ಅದು ಕೂಡ ಎಲ್ಲರೂ ಬಿಗಿನರ್ಸ್ಗೆ ಸರಿಯಾಗಿ ಹೇಳ್ಬಿಡ್ತೀನಿ. ಈ ಬೆರಳುಗಳು ಏನಿದ್ದಾವೆ, ಈ ಬೆರಳುಗಳಲ್ಲಿ ಈ 2 ಬೆರಳುಗಳಿಂದ ಹೊಡಿತಾರೆ ಕೆಲವೊಬ್ರು. ನೀವು ಪುಷಪ್ಸ್ನ ಮಾಡೋದು ನೋಡಬೇಕಾದ್ರೆ ಈ 2 ಬೆರಳುಗಳನ್ನ ಹಿಡ್ಕೊಡೋದು ಅಥವಾ ಇವಿಷ್ಟನ್ನು ಹಿಂಗೆ ಇಟ್ಬಿಡೋದು, ಈ ರೀತಿ ಮಾಡ್ತಾರೆ. ಆ್ಯಕ್ಚುಯಲ್ ಪುಷಪ್ ಅಂತ ಬಂದುಬಿಟ್ಟು ಇವೆರಡೇ ಬೆರಳಲ್ಲಿ ಮಾಡಬೇಕಾಗುತ್ತೆ. ಅದು ಕುಂಫುವಿನ ಪುಷಪ್ಸ್ ಆಗಿರುತ್ತೆ, ಅದು ನಿಜವಾದ ಪುಷಪ್ ಆಗಿರುತ್ತೆ. ಇದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಬಿಫೋರ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದನ್ನ ಹೇಗೆ ಅಂತ ತಿಳ್ಕೊಳ್ಳಿ. ಪಂಚ್, ಬ್ಯಾಕ್ ಮತ್ತು ಈ ಹ್ಯಾಂಡ್ ಬರಬೇಕಾಗುತ್ತೆ. ಇದು ಫಾರ್ವರ್ಡ್ ಬರಬೇಕು, ಇದು ಬ್ಯಾಕ್ವರ್ಡ್ ಬರಬೇಕು, ಈ ರೀತಿ. ನೋಡಿದ್ರಲ್ಲ, ಈ ಜಂಪಿಂಗ್ ಪುಷಪ್ಸ್ ಯಾರಿಗೆಲ್ಲ ಬರಲ್ಲ ಅವರು ಮೊದಲನೇದಾಗಿ ಮಾಡಬೇಕಾಗಿರೋದು ನಾರ್ಮಲ್ ಡಿಪ್ಸ್ ನೀವೇನು ನೋಡ್ತೀರಿ, ಆ ಪುಷಪ್ಸ್ನ ಜೊತೆಗೆ ನಿಮ್ಮ ಕೈ ಬೆರಳುಗಳನ್ನು ನಾನು ಹೇಳ್ಕೊಟ್ಟಿದ್ನಲ್ಲ, ಫೋಲ್ಡ್ 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 ಈ ರೀತಿಯಾಗಿ ನಿಮ್ಮ ಮುಷ್ಟಿಯನ್ನು ಕಟ್ಟಿ ಇಡಬೇಕು. ಬಿಗಿನಿಂಗ್ ಸ್ಟೇಜಲ್ಲಿ ನೀವು ಕೂಡ ಈ 4 ಬೆರಳನ್ನು ಇಟ್ಟು ಪುಷಪ್ ಮಾಡ್ಬೋದು, ಓಕೆನಾ. ಅದಾದಮೇಲೆ
ಎರಡೇ ಬೆರಳನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದರೆ, ಸಿ ಹತ್ರ ಬಂದು ತೋರಿಸ್ಬಿಡ್ತೀನಿ. ಸಿ ಈ ನೆಲದ ಮೇಲೆ ನಮ್ಮ 4 ಬೆರಳು ಮೂಡಬಾರ್ದು, 2 ಬೆರಳು ಮಾತ್ರ. ಸಿ ಹೀಗಿರಬೇಕು. ನೀವು ನೋಡ್ಬೋದು ಈ 2 ಬೆರಳು ಮೇಲ್ಗಡೆಗಿದ್ದಾವೆ ಅಲ್ವಾ. ಸಿ ಇದು ರಿಯಲ್ ಕುಂಫು ಪುಷಪ್ ಆಗಿರುತ್ತೆ. ಈ ರೀತಿ ಪುಷಪ್ ಮಾಡಬೇಕು. ಸಿ ನೋಡಿ, ಇವೆರಡು ಮಾತ್ರ ನೆಲಕ್ಕೆ ಟಚ್ ಆಗಬೇಕು, ಇವೆರಡು ಫ್ಲೋ ಅಲ್ಲಿರಬೇಕು. ಹಾಗಾದರೆ ನೋಡಿ ಹೇಗೆ ಕಾಣುತ್ತೆ ಅಂತ. ನೀವು ಮೊದಲನೇದಾಗಿ 4 ಬೆರಳನ್ನು ಟಚ್ ಮಾಡಿ ಈ ರೀತಿ ಮಾಡ್ಬೋದು. ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಮತ್ತೆ ಪುಷಪ್ ಈ ರೀತಿ ಮಾಡ್ಬೋದು. ತದನಂತರ ನೀವು ಡೇ ಬೈ ಡೇ ನಿಮ್ಮ ಕೈಗಳು ಹಾರ್ಡ್ ಆಗ್ತಾ ಬರ್ತಾವಲ್ಲ, ಆಗ ನೀವು ಎಕ್ಸ್ಟ್ರಾರ್ಡಿನರಿ ಜಂಪಿಂಗ್ ಪುಷಪ್ಸ್ನ ಮಾಡ್ಬೋದು. ಎಕ್ಸ್ಟ್ರಾ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಯಾರಿಗೆ ಈ ರೀತಿ ಪುಷಪ್ ಮಾಡೋಕ್ಕಾಗಲ್ಲ, ಫಾರ್ ಎಕ್ಸಾಂಪಲ್ ನಾರ್ಮಲ್ ಪುಷಪ್ ಮಾಡ್ತಿರ್ತೀರಿ, ಈ ರೀತಿಯಾಗಿ ಮುಷ್ಟಿ ಕಟ್ಟಿ ಪುಷಪ್ ಯಾರಿಗೆ ಮಾಡೋಕ್ಕಾಗಲ್ಲ, ಅವರು ಬೇಸಿಕ್ಕಾಗಿ ಈ ರೀತಿ ಹೋಲ್ಡ್ ಮಾಡೋದನ್ನು ಕಲೀರಿ. ಈ ರೀತಿಯಾಗಿ ಹೋಲ್ಡ್ ಮಾಡೋದನ್ನು ಮೊದಲು ಕಲೀರಿ. ಈ ರೀತಿಯಾಗಿ ನೀವು ಹೋಲ್ಡ್ ಮಾಡೋದನ್ನು ಕಂಪ್ಲೀಟಾಗಿ ಕಲ್ತು ಆದಮೇಲೆ ಡೌನ್ ಅಪ್ ಈ ರೀತಿಯಾಗಿ ಮಾಡೋದನ್ನು ಕಲೀರಿ. ಇದಾದಮೇಲೆ ನೀವು ಅಡ್ವಾನ್ಸ್ ಆಗಿ ಮಾಡ್ಬೋದು, ಲೈಕ್ ದಿಸ್. ಈ ರೀತಿಯಾಗಿ ನೋಡಿದ್ರಲ್ಲ, ಇವೆಲ್ಲವೂ ಕೂಡ ಶಾವ್ಲಿನ್ ಕುಂಫುಲಿ ಬೇಸಿಕ್ ಆಗಿರ್ತವೆ. ನೀವು ಇವನ್ನ ಹಾರ್ಡಾಗಿ ಪರಿಗಣಿಸಲೇಬೇಡಿ. ಬೇಸಿಕ್ ಕುಂಫು ಲರ್ನಿಂಗ್ ಸ್ಕಿಲ್ಸ್ ಇವಾಗಿರ್ತವೆ. ಇವುಗಳನ್ನು ನೀವು ಕಲಿತಾ ಹಾರ್ಡರ್ ದ್ಯಾನ್ ದೀಸ್ ಹೇಗಿರ್ತವೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಂತೂ ನಾನು ಹೇಳ್ಕೊಡೋಕೆ ಸಿದ್ಧ. ನೀವು ನೋಡೋಕೆ ರೆಡಿನಾ?